ಸರ್ ಯಾವ ಸರ್? ನಾವು ಮೈಸೂರು. ಇವತ್ತು ಕಾರಣ ಅಂತಂದರೆ ನಮ್ಮ ಮಗಳದು ಎಂಗೇಜ್ಮೆಂಟ್ ಇದೆ, 23-24 ಎಂಗೇಜ್ಮೆಂಟ್ ಇದೆ, ಮದುವೆ ಇದೆ. ಹಾಗಾಗಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಕಾರಣ ಅವರ ಪಾದಕ್ಕೆ ಕೊಟ್ಬಿಟ್ಟು ಅವ್ರ ಆಶೀರ್ವಾದ ತಗೋಬೇಕಂತ ಬಂದಿದ್ದೀವಿ. ಸರ್ ನೇರ ಪ್ರಶ್ನೆ ಬರ್ತೀನಿ. ಇತ್ತೀಚೆಗೆ ಒಂದು ಘಟನೆಗಳೆಲ್ಲ ನಡೀತು. ಚೇತನ್ ಅಹಿಂಸೆ ಅವರು ರಾಜ್ಕುಮಾರ್ ಅವರಿಗೆ ಈ ಜಾಗ ಕೊಟ್ಟಿದ್ದು ತಪ್ಪು ಅನ್ನೋ ಥರ ಒಂದು ಟ್ವೀಟ್ ಮಾಡಿದ್ರು. ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಸರ್ ಅದೆಲ್ಲ ಮಾಮೂಲಿ ಸರ್ವೇ ಸಾಮಾನ್ಯ ನಡೀತಾ ಇರುತ್ತೆ. ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡೋದು ಇಲ್ಲ, ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಳ್ಳಲ್ಲ. ಡಾಕ್ಟರ್ ರಾಜ್ಕುಮಾರ್ಗೆ ಅವ್ರ ಗೌರವ ಇಡೀ ನಮ್ಮ ಕರ್ನಾಟಕ ಅಲ್ಲ, ಇಡೀ ಟೋಟಲ್ಲು ಔಟ್ ಆಫ್ ಕಂಟ್ರಿಲೆಲ್ಲ ಅವ್ರಿಗೆ ಬೆಲೆ ಇದ್ದೇ ಇರುತ್ತೆ. ಇವರೆಲ್ಲ ನಾವು ಧೂಳು ಸಾಮಾನೆಲ್ಲ ನಾವು ಲೆಕ್ಕ ತಗೊಳ್ತೀವಿ ಅಷ್ಟೇ. ಸರ್ ಅಭಿಮಾನಿಗಳೆಲ್ಲ ಹೇಳ್ತಾರೆ ಇಷ್ಟು ದಿವಸ ಇಲ್ಲದು ಇವಾಗ ಯಾಕೆ ಅಂತ, ಯಾಕೋಸ್ಕರ ಮಾಡಿರ್ಬೋದು ಅನ್ಸುತ್ತೆ? ಸರ್ ಇದು ನನ್ನ ಪ್ರಕಾರ ಯಾರೋ ಹೇಳ್ಕೊಟ್ಟು ಮಾಡಿಸಿರ್ಬೋದು ಅನ್ನೋದು ನನ್ನ ಭಾವನೆ. ಹೇಳ್ಕೊಟ್ಟು ಮಾಡಿಸಿರ್ಬೋದು, ಪ್ರಚಾರ ಅವರು ಪ್ರಚಾರ ತಗೊಳ್ಳೋ ಮಾಡ್ಬೋದು, ಅವ್ರಿಂದ ಅವಶ್ಯಕತೆ ಏನಿಲ್ಲ. ಇದು ಅವ್ರಿಗೂ ಅಷ್ಟೊಂದು ಮಾಡ್ಕೊಂಡ್ರೆ ಅವ್ರಿಗೆ ಏನು ಮಾಡೋದಕ್ಕೆ? 3 ಅಡಿ 6 ಅಡಿ ಜಾಗಕ್ಕೆ ಅಷ್ಟೊಂದು ದೊಡ್ಡ ಮನೆ ಅವ್ರಿಗೆ ತಾನೆ ಏನಕ್ಕೆ ಅದು? ಅವರಿಂದ ಅಷ್ಟೊಂದು ತಗೋಬೇಕಾದ್ರೆ ಅವ್ರಿಗೆ ಹಣ ಕಾಸು ಎಲ್ಲಿಂದ ಬರುತ್ತೆ? ಅವ್ರು ಯಾರೋ ಅವ್ರು ಹೇಳ್ಕೊಡ್ತಾ ಇರ್ಬೋದೇನು. ಹಾಗಾಗಿ ನಾವು ಅವ್ರ ಮೇಲೂ ತಪ್ಪು ಕಲ್ಪನೆ ನಾವು ಮಾಡ್ತಾಯಿದ್ದೀವಿ. ಸಾರಾ ಗೋವಿಂದ್ ಅವ್ರ ಬಗ್ಗೆ ಏನು ಅನಿಸುತ್ತೆ ಸರ್ ನಿಮಗೆ? ಸರ್ ಸಾರಾ ಗೋವಿಂದ್ ಅವರು ಮಾಡಿದ್ದು ತಪ್ಪು ಅಂತ ಕೆಲವೊಂದು ಮಾತಲ್ಲಿ ಅವರು ಹಿರಿಯರು ಏನೋ ಒಂದು ಮಾತಾಡಿದ್ದಾರೆ, ತಪ್ಪು ಅಂತ ನಾನು ಈಗಲೂ ಹೇಳ್ತೀನಿ. ಬಟ್ ಅವ್ರು ಆಡಬಾರ್ದಾಗಿತ್ತು, ಆ ಹುಮ್ಮಸ್ಸಲ್ಲಿ ಹೇಳಿದ್ದಾರೆ, ಏನು ತಪ್ಪೇನಿಲ್ಲ. ಟೋಟಲ್ ಆಗಿ ಚೇತನ್ ಅವ್ರಿಗೆ ಹೇಳಿದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು? ನಿಮ್ಮಿಂದ ನೋಡ್ಕೊಂಡ್ರೆ ಭಾರಿ ಒಳ್ಳೆಯದು ಅನ್ನೋದು ನನ್ನ ಭಾವನೆ. ಅವ್ರದ್ದು ನೋಡ್ಕೊಳ್ಬೇಕು ಅಷ್ಟೇ. ಇನ್ನು ಬೇರೆ ದೊಡ್ಡ ರಾಜಕಾರಣಿಗಳೆಲ್ಲ ಎಷ್ಟೋ ಸಾವಿರಾರು ಎಕರೆ ಒಡೆದು ಮಾಡಿಕೊಂಡಿದ್ದಾರಲ್ಲ, ಅವ್ರಿಗೆ ತಾಕತ್ತಿದ್ರೆ ಹೋಗಿ ಇಟ್ಕೊಂಬರಲಿ, ಅದು ಬಂದು ಪಬ್ಲಿಕ್ ಮಾಡಲಿ. ಆಮೇಲೆ ಬೇಕಾದ್ರೆ ಇಂಥವರೆಲ್ಲ ಸಾವಿರಾರು ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಅವರಿಂದ ಉದ್ಯೋಗ ಕೊಟ್ಟಿದ್ದಾರೆ. ಅವ್ರ ಅನ್ನದಲ್ಲಿ ನಾವೆಲ್ಲ ಅನ್ನ ತಿಂತಾಯಿದ್ದೀವಿ. ಅದು ಅವರು ಹೇಳಿರೋದು ಭಾರಿ ತಪ್ಪು ಅಂತ ನನ್ನ ಭಾವನೆ. ಸರ್ ಈ ಪುಣ್ಯಭೂಮಿನ ನೀವು ಯಾವ ಥರ ನೋಡ್ತೀರಿ, ಯಾವ ಥರ ಫೀಲ್ ಮಾಡಿ? ನಾವು ಈ ಪುಣ್ಯಭೂಮಿನ ದೇವರಾಗಿ ನೋಡ್ತಾ ಇದ್ದೀವಿ. ದೇವಸ್ಥಾನ ಎಷ್ಟು ಅಮೃತವೋ ಇದು ಅಷ್ಟೇ ಅಮೃತ ಅಂತ ನಾವು ತಿಳ್ಕೊಂಡಿದ್ದೀವಿ. ಆ ಥರ ಏನಿಲ್ಲ ಸರ್. ಜಾಗ ಪುನೀತ್ ರಾಜ್ಕುಮಾರ್ ಫ್ಯಾಮಿಲಿದು ಅವರಿಗೆ ಮೀಸಲಿಡಾಗುತ್ತೆ. ಎಷ್ಟು ವರ್ಷದಿಂದ ಬರ್ತಿದ್ರಿ ಇಲ್ಲಿ? ನಾವು ಹಂಗೆ 10 ವರ್ಷಕ್ಕೊಂದ್ಸರಿ, 6 ತಿಂಗಳಿಗೊಂದ್ಸರಿ, 3 ತಿಂಗಳಿಗೊಂದ್ಸರಿ ಬರ್ತಾಯಿದ್ವಿ. ಡಾಕ್ಟರ್ ರಾಜ್ಕುಮಾರ್ ಅಂದರೆ ಇಷ್ಟ? ಇಷ್ಟ ಅವರು. ಸರ್ ಇತ್ತೀಚೆಗೆ ಒಂದು ಮಾತು ಬಂತು ಗೊತ್ತಾ ನಿಮಗೆ? ಅಂದರೆ ಇವರಿಗೆ ಈ ಜಾಗ ಕೊಡಬಾರ್ದಿತ್ತು, ಇಷ್ಟು ದೊಡ್ಡ ಜಾಗ ಕೊಡಬಾರ್ದು ಅಂತ ಚೇತನ್ ಅಹಿಂಸೆ ಅವರು ಹೇಳಿದರು. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಅವ್ರು ಕಥೆಗಾಯವರು ಯಾಕಿಲ್ಲ ಅಂತ ಹೇಳೋದು. ಮತ್ತಂತ ಹೇಳ್ತಾರೆ ನಿಂತರಿಗೆ ಅವರು ಅಂತ ಹೇಳ್ಬೇಕಂದ್ರೆ ಸರಿ. ಸರ್ ಏನು ಯಾಕೆ ಅನಿಸುತ್ತೆ ಅಂತ? ಪ್ರೀತಿ ನಾವು ರಾಜ್ಕುಮಾರ ಭಕ್ತರು ನಾವು. ಓಕೆ. ಎಷ್ಟು ವರ್ಷದಿಂದ ಅಭಿಮಾನಿ ನೀವು? ನಾವು ಇಷ್ಟು ಹುಡುಗರಿಂದ ನೋಡಿ, ಇಷ್ಟು ಹುಡುಗರಿಂದಲೇ, ಹೌದಾ? ಇಷ್ಟು ಹುಡುಗ ಮಕ್ಕಳಿಂದಲೇ ಫೋಟೋ ಹಾಕಿನವ್ರವ ನೋಡಿದ್ವಿ. ಅಪ್ಪರೆಲ್ಲ ನೋಡೋದು ಜಾಸ್ತಿ, ನಾವು ಅವ್ರು ನೋಡ್ತಿದ್ವಿ. ಅಂದರೆ ಈ ಜಾಗಕ್ಕೆ ಬರ್ತಿರಲ್ಲ, ಏನಾರು ಏನು ಫೀಲ್ ಆಗುತ್ತೆ ಈ ಜಾಗಕ್ಕೆ ಬಂದಾಗ ನಿಮಗೆ? ಒಂದು ಆನಂದ, ಸಂತೋಷ, ಆನಂದ, ಪ್ರೀತಿಗೆ ಬಂದು ಹೋಗ್ತೀವಿ. ಅಂದರೆ ರಾಜ್ಕುಮಾರ್ ಅವರಿಗೆ ಈ ಜಾಗ ಕೊಟ್ಟಿದ್ದು ತುಂಬ ಒಳ್ಳೆಯದು ಅಂತ ನಿಮ್ಮ? ನಮಗೆ ಒಳ್ಳೆಯದು, ನಮಗೆ ಒಳ್ಳೆಯದು. ಅವ್ರು ಕೊಟ್ಟರೆ ಜಾಗ ಒಳ್ಳೆಯದು. ಇಲ್ಲಿ ಎಷ್ಟು ವರ್ಷದಿದ್ದೀರಿ ಸರ್ ಬೆಂಗಳೂರು ಅಥವಾ ಇವತ್ತೇ ಬಂದ್ರೆ? ಇವತ್ತು ನೋಡೋಕ್ಕಾಗಿ ಬಂದ್ವಿ. ನಮ್ಮ ಹಳ್ಳಿಗೂ ಅವರು ಡಾಕ್ಟರ್ ರಾಜ್ಕುಮಾರ್ ಅಂದರೆ ಭಾಳ ಅಭಿಮಾನ. ಎಲ್ಲ ಮಕ್ಕಳಿಗೂ ಎಲ್ಲರಿಗೂ ಅಂದರೆ ಅಣ್ಣವ್ರಂದರೆ ಭಾಳ ಖುಷಿ. ಅದಕ್ಕಾಗಿನ ನಮ್ಮ ಕರ್ನಾಟಕ ಜನಗಳು ನಮ್ಮ ಡಾಕ್ಟರ್ ರಾಜ್ಕುಮಾರ್ಗೆ ಇಷ್ಟು ಜಾಗವನ್ನು ಫ್ರೀಯಾಗಿ ಕೊಟ್ಟಿದ್ದಾರೆ. ಒಳ್ಳೆಯದಾಗಲಿ ಅವರಿಗೆ, ಕೊಟ್ಟದಂತ ಎಲ್ಲರಿಗೂ ಒಳ್ಳೆಯದಾಗಲಿ. ಓಕೆ ಸರ್. ಚೇತನ್ ಅಹಿಂಸೆ ಅವರು ಟ್ವೀಟ್ ಮಾಡಿದರು, ಇಷ್ಟೊಂದು ಜಾಗ ಕೊಡಬಾರ್ದಿತ್ತು ಅನ್ನೋ ಥರ ಅವ್ರು ಮಾತಾಡಿದ್ರು. ಇದ್ರ ಬಗ್ಗೆ ಇಲ್ಲ, ಇಡೀ ನಮ್ಮ ಕರ್ನಾಟಕ ಜನನೇ ಒಪ್ಪೈತಿ ಅವ್ರ ಬಗ್ಗೆ. ನಮ್ಮ ಅಣ್ಣವ್ರಂದರೆ ಇಡೀ ಕರ್ನಾಟಕ ಜನನೇ ಅವ್ರ ಕಡೆಗೆ ಯಾವತ್ತಿಗೂ ನಮ್ಮ ಒಂದು ವ್ಯವಸಾಯಕ್ಕಾಗಲಿ, ಒಂದು ರೈತರಾಗಲಿ ಈ ಥರ ಇರಬೇಕು, ಈ ಥರ ಮಾಡ್ಬೇಕಂತ ಅರಿವು ಮೂಡಿಸಿದ್ದಾರೆ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು. ನಿಮ್ಮ ಪ್ರಕಾರ ಈ ಜಾಗ ಕೊಟ್ಟಿದ್ದು ತುಂಬ ಒಳ್ಳೆಯದಾಯಿತು? ತುಂಬ ಒಳ್ಳೆಯದು. ಎಂಥದ್ದಕ್ಕೋ ಕೊಡ್ತಾರೆ. ನಮ್ಮ ಅಣ್ಣವ್ರಿಗೆ ಜಾಗ ಕೊಡ್ತಿದ್ದನ್ನ ಯಾರಿಗೆ ಕೊಡ್ಬೇಕು? ಅವ್ರಿಗೆ ನಮ್ಮ ಕರ್ನಾಟಕ ಜನಕ್ಕೇ ಅವರು ಕರ್ನಾಟಕ ರತ್ನ ಅಂತಲೇ ಅವರು ಸಾಧನೆ ಮಾಡ್ಯವ್ರೆ. ನಮ್ಮ ಕನ್ನಡ ಜನಕ್ಕೆ ಭಾಳ ಒಳ್ಳೇದು ಮಾಡ್ಯಾರ ಅವರು. ಕನ್ನಡ ಸಾಹಿತ್ಯ ಅಂದರೆ ಅವ್ರು ಉಳಿಸಿದಂಥ ಜನಗಳವರು. ಇವಾಗ ಚೇತನ್ ಅಹಿಂಸೆ ಏನು ಹೇಳಿದ್ರು, ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಸರ್ ಚೇತನ್ ಅವರು ಮಾತಾಡಿದ ತಪ್ಪು. ಅವ್ರು ಹಿನ್ನೆಲೆ ತಿಳ್ಕೊಂಡು ಇತಿಹಾಸ, ಅವ್ರು ಯಾರು ರಾಜ್ಕುಮಾರ್ ಅವರು ಏನು ಎತ್ತ ಅಂತ ಹಿನ್ನೆಲೆ ತಿಳ್ಕೊಂಡು ಮಾತಾಡಬೇಕು. ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲ ಸಮುದಾಯದ ಶಕ್ತಿ ಅವರು. ಅವ್ರು ಮಾತಾಡಿದ್ದು ಚೇತನ್ ಅವ್ರು ತಪ್ಪು. ಅವರು ಹಿನ್ನೆಲೆ ತಿಳ್ಕೊಂಡು ಏನು ಎತ್ತ ಅಂತ ಮಾತಾಡಬೇಕಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರು. ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಚೇತನ್ ಅವರು ಸ್ವಲ್ಪ ತಿಳ್ಕೊಂಡು ಮಾತಾಡಬೇಕಿತ್ತು. ಅವ್ರು ಏನೇ ಮಾಡಿದ್ರು ತಪ್ಪು ಸರ್. ಕಾನೂನು ಹೋರಾಟ ನಾಳೆ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಮಾಡ್ತೀವಿ. ಏನಾದರೂ ಆಗಲಿ ಮೈಸೂರಿಂದ ಬೆಂಗಳೂರವರೆಗೂ ಹೋರಾಟ ಮಾಡ್ತೀವಿ ಸರ್.